ಮಾನ್ಯ ಶಾಸಕರು, ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು, ಆ ತಂಡವನ್ನು ಅಭಿಮಾನಿಸಿ ಬಾಲಕಿಯರ ಶ್ರೀಯುತ ಹವಾಲ್ದಾರ್ ಯೋಗೀಶ್ ಅವರಿಂದ ದಯಮಾಡಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಅರಸೀಕೆರೆ PP ಸರ್ಕಲ್ ಅಲ್ಲಿ ಪ್ರತಿ ವರ್ಷ ನೈಟ್ 12 ಗಂಟೆಗೆ ಸೆಲೆಬ್ರೇಷನ್ಸ್ ಇದ್ದೇ ಇರುತ್ತೆ. ಫ್ಲಾಗ್ ಹಾಸ್ಟಿಂಗ್ ಸೆರೆಮನಿ ಅಂತೂ ಮಾಡೇ ಮಾಡ್ತಾರೆ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಗ್ರೌಂಡ್ ಅಲ್ಲಿ ಕೆಲವು ಸಂಭ್ರಮಾಚರಣೆಗಳು ಇರುತ್ತೆ, ಅದನ್ನು ನಾಳೆ ನೋಡೋಣ. ಒಂದೇ ಮಾತಾಡಬೇಕು. ಸರ್ಕಾರಿ ಹಿರಿಯ ಕಾರ್ಮಿಕರು ಅವರು ಸಹಿತ ಪಥಸಂಚಲನ ತಂಡದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ತಂಡಗಳ ವೀಕ್ಷಣೆಯನ್ನ ಮಾಡಿಕೊಂಡು ತಾಲೂಕು ದಂಡಾಧಿಕಾರಿಗಳು ವೇದಿಕೆಯಿಂದ ಆಗಮಿಸ್ತಾ ಇದ್ದಾರೆ. ಈ ಒಂದು ಪಥಸಂಚಲನೆ ಮಾಡೋದಕ್ಕೆ ಟ್ರ್ಯಾಕ್ ಮೇಲೆ ಮರಳನ್ನು ಹಾಕಿ ಮಾರ್ಗವನ್ನು ಮಾಡಿ ತುಂಬಾ ಅಚ್ಚುಕಟ್ಟಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಇಂದಿನ 79ನೇ ದಿನಾಚರಣೆಯ ಪಥಸಂಚಲನ ಕಾರ್ಯಕ್ರಮಕ್ಕೆ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಪಥಸಂಚಲನ ಸಾಗಿ ಬರ್ತಾ ಇದೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಆರಕ್ಷಕ ಇಲಾಖೆಯ ಶಿಸ್ತುಬದ್ಧ ಸಿಬ್ಬಂದಿಗಳು ತಮ್ಮ ಪಥಸಂಚಲನವನ್ನು ನೀಡುತ್ತಾ ಇದ್ದಾರೆ. ಆರಕ್ಷಕ ಇಲಾಖೆಯನ್ನು ಹಿಂಬಾಲಿಸಿ ಗೃಹರಕ್ಷಕ ದಳ ಅರಸೀಕೆರೆ ವಂದನೆಯನ್ನು ನೀಡ್ತಾ ಇದ್ದಾರೆ. NCC ಸೀನಿಯರ್ ತಂಡ ಹಾಗೆ ಒಂದು ತಂಡವನ್ನು ಹಿಂಬಾಲಿಸಿ NCC ಜೂನಿಯರ್ ತಂಡ, ಸಭಿಕರು ಜೋರಾಗಿ ಚಪ್ಪಳೆ ತಟ್ಟುವುದರ ಮೂಲಕ ಮಕ್ಕಳನ್ನ ಹೊರತುಪಡಿಸಬೇಕು.
ಸಭಿಕರು ಜೋರಾಗಿ ಕರ್ನಾಟಕ ಮಾಡಬೇಕು. ಕನ್ನಡ ಸಂತ ಮೇರಿ ಹಿರಿಯ ಪ್ರಾಥಮಿಕ ಶಾಲೆ, ಕನ್ನಡ ಸಂತ ಮೇರಿ ಸಾಕ್ತಾ ಇದ್ದಾರೆ. ಹಾಗೆಯೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೇರ್ಕಲ್ ನಗರದ ಪುಟಾಣಿಗಳು ಸಹ ಪಥ ಸಂಚಲನದಲ್ಲಿ ಅತ್ಯಂತ ಶಿಸ್ತುಬದ್ಧ ಹೆಜ್ಜೆಗಳ ವೇದಿಕೆಯ ಮುಂಭಾಗದಲ್ಲಿ ಸಾಕ್ತಾ ಇದ್ದಾರೆ. ಹಾಗೆಯೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೇರ್ಕಲ್ ನಗರ ಇಲ್ಲಿನ ವಿದ್ಯಾರ್ಥಿಗಳು ಸಹ ಆಗಮಿಸ್ತಾ ಇದ್ದಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಸಹ ಈ ಒಂದು ಪಥ ಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ಇಂದಿನ ಪಥಸಂಚಲನೆಯ ಆಕರ್ಷಣೆ ನಮ್ಮ ಅರಸೀಕೆರೆ ನಗರವನ್ನು ಸ್ವಚ್ಛ ಮಾಡತಕ್ಕಂಥ ಪೌರ ಕಾರ್ಮಿಕರು ವಿಶೇಷವಾಗಿ ಒಂದು ಸಂದರ್ಭದಲ್ಲಿ ಪಥಸಂಚಲನ ತಂಡವನ್ನು ಭಾಗವಹಿಸಿದರೆ ಅವರಿಗೆ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಎಲ್ಲರೂ ನೀಡ್ತಾ ಇದ್ದಾರೆ. ಎಲ್ಲ ಪೌರ ಕಾರ್ಮಿಕರಿಗೆ ಧನ್ಯವಾದಗಳನ್ನು ಪುಷ್ಪವನ್ನು ಅರ್ಪಿಸುವುದರ ಮೂಲಕ ನೀಡ್ತಾ ಇದ್ದಾರೆ. ಜೋರಾಗಿ ಎಲ್ಲರ ಕ್ಲಾಸ್ ಹಾಕಬೇಕು. ವೇದಿಕೆಯ ಮುಂಭಾಗದಲ್ಲಿ ಸಾಕ್ತಾ ಇರುವಂತಹ ಎಲ್ಲ ಪೌರ ಕಾರ್ಮಿಕರಿಗೆ ಗಣ್ಯ ಮಾನ್ಯರಿಂದ ಪುಷ್ಪಾಂಜಲಿ ಬಹಳ ಸಂತೋಷದ ವಿಷಯ. ಇದೀಗ ಹಲವಾರು ಮಂಟಪ ಶಾಲೆಯ ಶಿಸ್ತುಬದ್ಧ ವಿದ್ಯಾರ್ಥಿಗಳು ವೇದಿಕೆಯ ಮುಂಭಾಗದಲ್ಲಿ ಪಥಸಂಚಲನದಲ್ಲಿ ಸಾಕ್ತಾ ಇದ್ದಾರೆ. ಎಲ್ಲ ಗಣ್ಯರು ಸಹ ಈ ಒಂದು ಪಥಸಂಚಲನಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ನಿವೇದಿತಾ ಪ್ರೌಢಶಾಲೆ ಅರಸೀಕೆರೆ ಇಲ್ಲಿನ ವಿದ್ಯಾರ್ಥಿಗಳು ಈಗ ವೇದಿಕೆಯ ಮುಂಭಾಗದಲ್ಲಿ ಪಥಸಂಚಲನೆಯನ್ನು ಮಾಡ್ತಾ ಸಾಕ್ತಾ ಇದ್ದಾರೆ. ಈ ತಂಡವನ್ನು ಹಿಂಬಾಲಿಸಿ ಸಂತ ಮೇರಿ ಪ್ರೌಢಶಾಲೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಹೋಗ್ತಾ ಇದ್ದಾರೆ. ಆ ತಂಡವನ್ನು ಹಿಂಬಾಲಿಸಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿನಿಯರು ವೇದಿಕೆಯ ಮುಂಭಾಗದಲ್ಲಿ ಸಾಕ್ತಾ ಇದ್ದಾರೆ. ಅವರ ಹಿಂದೆ ರೋಟರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತುಬದ್ಧ ಪಥಸಂಚಲನದಲ್ಲಿ ಸಾಕ್ತಾ ಇದ್ದಾರೆ. ವೇದಿಕೆಯ ಮುಂಭಾಗದಲ್ಲಿ ಶಾರದಾ ಆಂಗ್ಲ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಪಥಸಂಚಲನ ಈಗ ವೇದಿಕೆಯ ಮುಂಭಾಗದಲ್ಲಿ ಸಾಕ್ತಾ ಇದೆ. ರೋಟರಿ ಶಾಲೆಯನ್ನು ಹಿಂಬಾಲಿಸಿ ಶಾರದಾ ಆಂಗ್ಲ ಪ್ರೌಢಶಾಲೆ ವೇದಿಕೆಯ ಮುಂಭಾಗದಲ್ಲಿ ಬರುವಂತಹ ತಂಡ ಶಾರದಾ ಆಂಗ್ಲ ಪ್ರೌಢಶಾಲೆ. ಈ ಒಂದು ತಂಡವನ್ನು ಹಿಂಬಾಲಿಸಿ ವಾಸವಿ ಪ್ರೌಢಶಾಲೆ. ಇದೀಗ ಶಾಂತಿ ನಿಕೇತನ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಸಹ ವೇದಿಕೆ ಮುಂಭಾಗಕ್ಕೆ ಸಾಗಿ ಬರ್ತಾ ಇದ್ದಾರೆ. ಅತ್ಯಂತ ಶಿಸ್ತುಬದ್ಧ ಪಥಸಂಚಲನಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಉತ್ಸಾಹಭರಿತ ಹೆಜ್ಜೆಗಳು ಸಾಕ್ಷಿಯಾಗಿವೆ. ಎಲ್ಲ ಗಣ್ಯಮಾನ್ಯರು ವೇದಿಕೆಯ ಮೇಲಿನಿಂದ ಈ ಎಲ್ಲ ಸಂಭ್ರಮದ ರಥೋತ್ಸವದ ಪಥಸಂಚಲನವನ್ನು ಆಸಕ್ತಿಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆದಿಚುಂಚನಗಿರಿ ಪ್ರೌಢಶಾಲೆ ಈ ತಂಡವನ್ನು ಹಿಂಬಾಲಿಸಿ ಶಾರದಾ ಆಂಗ್ಲ ಪ್ರೌಢಶಾಲೆ. ಎಲ್ಲ ಪಥಸಂಚಲನೆಗೆ ಶಿಸ್ತುಬದ್ಧವಾಗಿ ವಾದ್ಯಗೋಷ್ಠಿಯನ್ನು ನೀಡಿರ್ತಕ್ಕಂಥ ಸಂತ ಮೇರಿ ಆಂಗ್ಲ ಶಾಲೆ ಆ ವಾದ್ಯಗೋಷ್ಠಿ ತಂಡವನ್ನು ಒಟ್ಟುಗೂಡಿಸೋಣ, ಅವರಿಗೆ ಅಭಿನಂದಿಸೋಣ. ಇಡೀ ಪಥಸಂಚಲನಕ್ಕೆ ಅತ್ಯಂತ ಆಕರ್ಷಕ ಬೆಳವಣಿಗೆ ನೀಡಿದಂತಹ ವಾದ್ಯಗೋಷ್ಠಿಯ ಪುಟಾಣಿಗಳಿಗೆ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ವಾದ್ಯಗೋಷ್ಠಿಯ ತಂಡ ವೇದಿಕೆ ಮುಂಭಾಗದಿಂದ ಸಾಗ್ತಾ ಇದೆ. ದಾವಣಗೆರೆ ತಾಲೂಕಿನ ಮಾನ್ಯ ಶಾಸಕರು, ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಶಿವಲಿಂಗೇಗೌಡರು ಸಾಹೇಬ್ರವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಮಾನ್ಯರು ಸಹ ಈ ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮುಖಾಂತರ ಗೌರವವನ್ನ ಸಮರ್ಪಿಸ್ತಾ ಇದ್ದಾರೆ.
ನಮ್ಮ ದೇಶ ಕಂಡಂತಹ ಮಹಾನ್ ಚೇತನಗಳಾದ ಮಹಾತ್ಮ ಗಾಂಧೀಜಿ ಮತ್ತು ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಪುಷ್ಪಾರ್ಚನೆಯನ್ನ ಮಾಡಿ. ಇದು ಅರಸೀಕೆರೆಯಲ್ಲಿ ನಡೆಯುವಂಥ ಸೆಲೆಬ್ರೇಷನ್ಸು. ಮಧ್ಯರಾತ್ರಿ 12 ಗಂಟೆಗೂ ಮಾಡ್ತಾರೆ. ಅರ್ಲಿ ಮಾರ್ನಿಂಗ್ ಶಾಲಾ ಮಕ್ಕಳು, ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲಿಂದ ಹಿಡಿದು ಎಲ್ಲ ಮಕ್ಕಳು ಸೇರಿ ಆ ಗ್ರೌಂಡಲ್ಲಿ ಒಂದು ಮಾರ್ಚ್ ಪಾಸ್ಟ್ ಸೆಲೆಬ್ರೇಷನ್ನು ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇರುತ್ತೆ. ಡ್ಯಾನ್ಸ್ ಇರ್ಬೋದು ಅಥವಾ ಡಂಬಲ್ಸು ಅದೆಲ್ಲ ಇದ್ದೇ ಇರುತ್ತೆ. ಅದು ನೋಡೋಕ್ಕಾಗಲಿಲ್ಲ, ಯಾಕಂದರೆ ಹೊಟ್ಟೆ ಇಷ್ಟ ಇತ್ತು, ಬಂದ್ಬಿಟ್ಟೆ. ಸೊ ಇವತ್ತಿಗೆ ಇಲ್ಲಿ ವಿಡಿಯೋ ಮುಗೀತು. ಇನ್ನೊಂದು ವಿಡಿಯೋಲಿ ಸಿಗೋಣ.